ನಿಮಗೆ ನೀಟಲ್ಲಿ 300 to 500 ಸ್ಕೋರ್ ಬಂದರೆ MBBS ಸೀಟ್ ಇಂಡಿಯಾದಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇನ್ನೊಂದ್ಸತಿ ಯೋಚನೆ ಮಾಡಿ. ಇಂಡಿಯಾದಲ್ಲಿ ಟೋಟಲ್ ಸೀಟ್ಸ್ ಇರೋದು 1 lakh ಅರೌಂಡ್ 20,000 MBBS ಸೀಟ್ಸ್. ಅದರಲ್ಲಿ ಮಕ್ಕಳಿರೋದು ಅರೌಂಡ್ 25 lakhs. ಗೌರ್ಮೆಂಟ್ ಸೀಟ್ ಇರೋದು ಬರೀ 60,000. ಅದೆಲ್ಲ ಬಿಟ್ಟಾಕಿ, ನೀವಿರೋದು ಕರ್ನಾಟಕದಲ್ಲಿ, ನಿಮಗೆ ಬೇಕಾಗಿರೋದು ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ. ಬಟ್ ಕರ್ನಾಟಕದಲ್ಲಿ ಟೋಟಲ್ MBBS ಸೀಟ್ಸ್ ಎಷ್ಟಿದೆ ಅಂತ ಏನಾದರೂ ಐಡಿಯಾ ಇದೆಯಾ? ಅರೌಂಡ್ 13,500 to 14,000. ಬಟ್ ಇದರಲ್ಲೂ ಕೂಡ ಗೌರ್ಮೆಂಟ್ ಸೀಟ್ಸ್ ಎಷ್ಟಿದೆ ಅಂತ ಏನಾದರೂ ಐಡಿಯಾ ಇದೆಯಾ? ಜಸ್ಟ್ 4,000. ಸೊ ಸ್ಯಾಡ್ಲಿ ಕರ್ನಾಟಕದಲ್ಲಿ 25% ಇರೋದು ಗೌರ್ಮೆಂಟ್ ಸೀಟ್ಸ್ ಆ್ಯಂಡ್ 75% ಇರೋದು ಪ್ರೈವೇಟ್ ಸೀಟ್ಸ್. ಇವಾಗ ನಿಮಗೆ ಗೌರ್ಮೆಂಟ್ ಸೀಟ್ ಬೇಕಂದ್ರೆ ನೀಟಲ್ಲಿ ಮೋರ್ ದೆನ್ 500 to 600 ಸ್ಕೋರ್ ಬರಲೇಬೇಕು. ಇಲ್ಲ ಅಂದರೆ ಯು ಹ್ಯಾವ್ ಟು ಗೋ ಫಾರ್ ದಿಸ್ ಪ್ರೈವೇಟ್ ಸೀಟ್. ಆ್ಯಂಡ್ ಪ್ರೈವೇಟ್ ಸೀಟ್ ಬೇಕಂದರೆ ಬ್ಯಾಂಕಲ್ಲಿ ದುಡ್ಡು ಜಾಸ್ತಿನೇ ಇರಬೇಕು. ಸೊ ನಿಮಗೆ ಈ ಗೌರ್ಮೆಂಟ್ ಮತ್ತು ಪ್ರೈವೇಟ್ದು ಸ್ಟ್ರೆಸ್ ಬೇಡ ಅಂದರೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಸಿಂಪಲ್, MBBS ಅಬ್ರಾಡ್. ಕರ್ನಾಟಕದಿಂದ ತುಂಬ ಸ್ಟೂಡೆಂಟ್ಸ್ ಆಚೆ ಹೋಗ್ತಿದ್ದಾರೆ ಫಾರ್ MBBS ಎಜುಕೇಷನ್. ಜಾರ್ಜಿಯಾ, ರಷ್ಯಾ, ಉಜ್ಬೇಕಿಸ್ತಾನ್, ಅರ್ಮೇನಿಯಾ, ಯುರೋಪಿಯನ್ ಕಂಟ್ರೀಸಲ್ಲಿ ಕೂಡ MBBS ಮಾಡೋಕ್ಕೆ ಮಕ್ಕಳೆಲ್ಲ ಆಚೆ ಹೋಗ್ತಿದ್ದಾರೆ. ಸೊ ನಿಮಗೆ ಬೆಸ್ಟ್ ಕಾಲೇಜ್ ಯಾವುದು, ಬೆಸ್ಟ್ ಕಂಟ್ರಿ ಯಾವುದು, ನಿಮ್ಮ ಬಜೆಟಲ್ಲಿ ಏನು ಫಿಟ್ ಆಗುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಬೇಕಂದರೆ ಇವಾಗಲೇ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಡಿಸ್ಕೌಂಟ್ಸ್ ಎಲ್ಲ ನಡೀತಾ ಇದೆ. ನೀವು ಲೇಟ್ ಮಾಡಿದ್ರೆ ಯು ವಿಲ್ ನಾಟ್ ಗೆಟ್ ದಿ ಆಫರ್. ಏನು ಯೋಚನೆ ಮಾಡ್ತಿದ್ದೀರಾ? ಬೇಗನೆ ಅಪ್ಲೈ ಮಾಡಿ.